hello, my dear gorgeous friends. Welcome to my channel once again with cup of coffee. ನಾನು ಹೋದವಾರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಹಿರಿಯರ ಮಾತು ಎಂಬುದಾಗಿ ಹೇಳಿದ್ದೆ. ಕ್ಷಮೆ ಇರಲಿ, ನನ್ನೊಬ್ಬ ಆತ್ಮೀಯ ರಿಟೈರ್ಡ್ ಪ್ರೊಫೆಸರ್ ಮೇಡಮ್, ಇದು ಪುರಂದರ ದಾಸರ ದಾಸ ಸಾಹಿತ್ಯ, ಅದು ಹೀಗಿದೆ ನೋಡಿ ಎಂದು ಹೇಳಿದರು. ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಒಮ್ಮೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಅರಿಯ ಕರುಣದಲ್ಲಾದ ಭಾಗ್ಯವ ಸಮರ್ಪಣೆ ಮಾಡಿ ಬದುಕಿರೋ, ಸಿರಿಪುರಂದರ ವಿಠಲರಾಯನ ಚರಣ ಕಮಲದ ನಂಬಿ ಬದುಕಿರೋ. ಚಿಕ್ಕದಾಗಿ ಒಂದೇ ಪ್ಯಾರಾಗ್ರಾಫ್ ಓದಿರುವೆ, ಇದೇ ಸಾಕು ನಾವು ಏನು ಯಾಕೆ ಮಾಡಬೇಕು ಎಂದು ತಿಳಿಸಲು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದರೆ ನಾವು ವರವನ್ನು ಪಡೆದಂತೆ, ದೇವರ ಕರುಣೆಯಿಂದ ನಮಗೆ ಈ ಸುಂದರ ಜೀವಿತದ ಭಾಗ್ಯವು ಸಿಕ್ಕಿದೆ. ಆತನಿಂದ ಪಡೆದಿರುವ ಭಾಗ್ಯವನ್ನು ಆತನಿಗೆ ಸಮರ್ಪಣೆ ಮಾಡಿ ಬದುಕಿರಿ. ದೇವರ ಪಾದಗಳನ್ನು, ಆಶೀರ್ವಾದವನ್ನು ನಂಬಿ ಬದುಕಿರಿ. ಎಷ್ಟು ಅರ್ಥಪೂರ್ಣ ಅಲ್ವೇ ಸ್ನೇಹಿತರೆ? ಮರ ತನ್ನ ಹಣ್ಣು ತಾನೇ ತಿನ್ನೋದಿಲ್ಲ, ಹಾಗೆ ಕೆರೆಯು ತನ್ನ ನೀರನ್ನು ತಾನೇ ಕುಡಿಯೋದಿಲ್ಲ. ಇವೆಲ್ಲವೂ ನಮಗೆ ನಮ್ಮ ಉಪನಿಷತ್ತುಗಳು ಕೊಟ್ಟಿರುವ ನಿತ್ಯ ಬೋಧನೆಗಳು. ಭಾರತೀಯ ಆಧ್ಯಾತ್ಮದ ಶಕ್ತಿ ಆತ್ಮ ಅವಿನಾಶಿಯಾದುದರಿಂದ ಮರಣಕ್ಕೆ ಹೆದರಿ ನಾವು ಅಳುವುದು ಕೂಡ ತಪ್ಪೆಂದು ಹೀಗೆ ಹೇಳುತ್ತೆ ಕೇಳಿ. ಗಟ್ಟಿ ಮಣ್ಣ ಶಿಶುವ ಮಾಡಿ ಹೊಟ್ಟೆಯೊಳಗೆ ಇರಿಸಲಿಲ್ಲ, ಕೊಟ್ಟ ದೈವ ತೆಗೆದುಕೊಂಡು ಹೋದರೆ ಕುಟ್ಟಿಕೊಂಡು ಹೇಗೆ ಅಳುವೆ ಎಂಬ ಗಹನ ಅರ್ಥವುಳ್ಳದ್ದು ಈ ದಾಸ ಸಾಹಿತ್ಯ. ಸ್ನೇಹಿತರೆ, ದಾಸ ಸಾಹಿತ್ಯಕ್ಕೆ ಹೃದಯಪೂರ್ವಕವಾಗಿ ನಮಿಸುತ್ತಾ, ಕೆರೆಯ ನೀರು ಕೆರೆಗೆ ಚೆಲ್ಲಿ ಸ್ನೇಹಿತರೆ ಎಂಬುದಾಗಿ ವಿನಂತಿಸುತ್ತಾ, ಈ ಟಾಪಿಕ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು. ಟೇಕ್ ಕೇರ್. ಸಿ ಯು ಒನ್ಸ್ ಅಗೇನ್. ಬಾಯ್.